ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ಓಂ ಶನೀಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ. ಓಕೆ, ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಬನ್ನಿ, ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಭವಿಷ್ಯವನ್ನು. ಬನ್ನಿ ನೋಡೋಣ, ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ. ಕುಂಭರಾಶಿಯವರಿಗೆ 6ನೇ ಮನೆಯಲ್ಲಿ ಗುರು ಬರ್ತಾರೆ. 6ನೇ ಮನೆ ಗುರು ಬಂದಾಗ ಗುರುವು ಅಂತ ಅನುಕೂಲವಾಗಿಲ್ಲ. 7ನೇ ಮನೆಯಲ್ಲಿ ನಿಮಗೆ ಕೇತು ಬರ್ತಾರೆ. ಕೇತುವು ಕೂಡ ರಾಹುಕೇತುಗಳು ಮಾತ್ರ ನಿಮಗೆ ಲಾಭದಾಯಕ. ಅಷ್ಟಮದ ರೀತಿ ಶನಿಯೇ ಶುಕ್ರನೇ ಬರ್ತಾರೆ. ಹಣಕಾಸಿಗೂ ಸಹ ಗೊಂದಲ. ಕುಂಭರಾಶಿ ಫಲವೇ ನಿಮ್ಮನ್ನು ಚೆನ್ನಾಗಿ ಕಾಡ್ತಾ ಇರುವಂಥದ್ದು. ಎಷ್ಟೇ ಕಷ್ಟಗಳು ಬಂದರೂ ಸಹ ಆ ಕಷ್ಟಗಳು ಧೃತಿಗೆಡದೆ ನೀವು ನಡೆಸಿಕೊಂಡು ಹೋಗ್ತಾ ಇರ್ತೀರ. ಅದನ್ನು ನಿಮಗೆ ತುಂಬ ಚೆನ್ನಾಗಿದೆ. ಮೇಲೆ ಅಧಿಕಾರಿಗಳು ಇವರೆಲ್ಲರೂ ಸಹ ನಿಮಗೆ ಎಷ್ಟೇ ಬೇರೆಯವರು ನಿಮ್ಮ ಬಗ್ಗೆ ಚಾಡಿ ಹೇಳಿದ್ರು, ಎಷ್ಟು ವ್ಯಕ್ತಿತ್ವದ ಬೆಲೆ ಅವರಿಗೆ ಗೊತ್ತಿರೋದ್ರಿಂದ ನಿಮ್ಮ ಸಪೋರ್ಟ್ಗೆ ಅವರು ನಿಂತ್ಕೊಳ್ತಾರೆ. ಅದು ಅಂತೂ ಖಂಡಿತ ಸತ್ಯ. ಇದು ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಕುಂಭರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ ಬನ್ನಿ. ಕುಂಭರಾಶಿಗೆ ತೆಗೆದುಕೊಳ್ಳುತ್ತೆ. ಕುಂಭರಾಶಿಗೆ ಎಷ್ಟೆಷ್ಟು ಗ್ರಹಗಳ ದೋಷದಲ್ಲಿದೆ ಅಂತ ನಾನು ಹೇಳಿಬಿಡ್ತೇನೆ. ಕುಂಭರಾಶಿ ನೋಡಿ, ಈಗ ಜನ್ಮದಲ್ಲಿ ರಾಹು ಇದ್ದು ಮಿತ್ರರಿಂದ ಯೋಗ ಫಲ. ಎಷ್ಟೆಷ್ಟು ಕಷ್ಟಗಳು ಬಂದರೂ ಸಹ ನಿಮಗೊಬ್ಬ ಸ್ನೇಹಿತ, ಉತ್ತಮವಾದಂಥ ಪ್ರಾಣ ಸ್ನೇಹಿತ ನಿಮ್ಮನ್ನು ಕೈ ಹಿಡಿದು ಯಾವಾಗಲೂ ನಡೆಸ್ತಾ ಇರ್ತಾರೆ. ನಿಮ್ಮ ಜೊತೆ ಯಾವಾಗಲೂ ಸಾಕು ಅಂದರೆ ಯಾವಾಗಲೂ ನಿಮ್ಮ ಜೊತೆ ಇರ್ತಾರೆ. ಏನಾದರೂ ನಾನಿದ್ದೀನಿ ಅಂತ ಹೇಳ್ತಾರೆ. ಏನಿದ್ರು ನಾನು ನೋಡ್ಕೋತೀನಿ ಬಿಡು ಅನ್ನುವಂಥ ಒಬ್ಬ ವ್ಯಕ್ತಿ ಸದಾಕಾಲ ನಿಮ್ಮ ಜೊತೆಯಲ್ಲಿ ನಿಮ್ಮನ್ನು ರಕ್ಷಣೆ ಮಾಡ್ತಾ ಬರ್ತಾ ಇರ್ತಾರೆ. ಅದು ರಾಹುವಿನ ಯೋಗ ಫಲದಿಂದ ಬರುತ್ತೆ. ಜೊತೆಯಲ್ಲಿ 7.5 ಇನ್ನೂ ಇದೆ. ಶನಿ 2ನೇ ಮನೆ ಬಂದಾಗ 7.5 ಇನ್ನೂ 2 ವರ್ಷಗಳ ಕಾಲದ ನಿಮಗೆ 7.5 ಇನ್ನು ಶನಿಯ ದೋಷದಿಂದಲೇ ಕೂಡಿರ್ತೀರಿ. ನಿಮಗೆ ಬಂದಿರುವಂಥದ್ದು ರಾಹುವಿನ ಯೋಗ ಫಲ. ಮಿತ್ರನಿಂದ ನಿಮಗೆ ಉತ್ತಮವಾದಂಥ ಬೆಳವಣಿಗೆ, ಮಿತ್ರನ ಸಹಯೋಗ ತುಂಬ ಚೆನ್ನಾಗಿದೆ. ಆದರೆ ಶನಿದೋಷ ಇನ್ನೂ ಕಾಡ್ತಾ ಇದೆ. ಶನಿದೋಷ ಬಂದಾಗ ಅತಿಯಾದಂಥ ಸೋಂಬೇರಿತನ, ಅತಿಯಾದಂಥ ನಿದ್ರೆ, ಅತಿಯಾದಂಥ ಸೋಂಬೇರಿತನದಲ್ಲಿ ನಿದ್ರೆ, ಯಾವಾಗಲೂ ಕೋಪದ ವಾತಾವರಣ, ಯಾವುದು ಮಾಡಲಿಕ್ಕೂ ಇಂಟ್ರೆಸ್ಟ್ ಇಲ್ಲ, ಇವತ್ತು ಮಾಡೋದ್ರು ನಾಳೆ ಮಾಡೋಣ ಬಿಡು ಅನ್ನುವಂಥ ಒಂದು ನಿರ್ಲಕ್ಷ್ಯ ಜಾಸ್ತಿ ನಿಮ್ಮನ್ನು ಅದನ್ನು ಕಾಡ್ತಾ ಇದೆ. ಅದರ ಬಗ್ಗೆ ಬಹಳವಾಗಿ ನೀವು ಆಲೋಚನೆ ಮಾಡಬೇಕಾಗುತ್ತೆ. ಆದಷ್ಟು ಸಹ ಸೋಂಬೇರಿತನ, ನಿದ್ರೆಯನ್ನು ಫಸ್ಟು ಕಡಿಮೆ ಮಾಡಿಕೊಳ್ಳಬೇಕಾಗುತ್ತೆ. ಬೆಳಗ್ಗೆ ಎದ್ದು ಲವಲವಿಕೆಯಿಂದ ಕೆಲಸ ಮಾಡಬೇಕು. ಜೊತೆಯಲ್ಲಿ ಯಾವಾಗಲೂ ಸಹ ಕೋಪವನ್ನು ಮಾಡಿಕೊಳ್ಬಾರ್ದು. ಕೆಲಸ ಇವತ್ತು ಮಾಡ್ತೀನಿ ಅಂದರೆ ಇವತ್ತೇ ಮಾಡಬೇಕು, ನಾಳೆಗೆ ಅದನ್ನು ಮುಂದೂಡೋಕ್ಕೆ ಹೋಗಬಾರ್ದು. ಅದನ್ನು ಸುಮ್ಮನೆ ಬೆಳೆಸಿಕೊಳ್ಳಬೇಕಾಗುತ್ತದೆ. ಜೊತೆಯಲ್ಲಿ ಇದೆ ಕುಂಭರಾಶಿಯವರಿಗೆ 6ನೇ ಮನೆಯಲ್ಲಿ ಗುರು ಬರ್ತಾರೆ. 6ನೇ ಮನೆ ಗುರು ಬಂದಾಗ ಗುರುವು ಅಂತ ಅನುಕೂಲವಾಗಿಲ್ಲ. 7ನೇ ಮನೆಯಲ್ಲಿ ನಿಮಗೆ ಕೇತು ಬರ್ತಾರೆ. ಕೇತು ರಾಹು ಕೇತುಗಳು ಮಾತ್ರ ನಿಮಗೆ ಲಾಭದಾಯಕ. ಅಷ್ಟಮದ ಶನಿ ಶುಕ್ರನೇ ಬರ್ತಾರೆ. ಹಣಕಾಸಿಗೂ ಸಹ ಗೊಂದಲ. ಕುಂಭರಾಶಿಯವರಿಗೆ ಹಣಕಾಸಿನ ಗೊಂದಲ, ವ್ಯವಹಾರದಲ್ಲಿ ಅಡೆತಡೆಗಳು, ತೊಂದರೆಗಳು, ತಾಪತ್ರಯಗಳು. ಗುರುಬಲ ಇಲ್ಲ, ಶನಿ ಬಲ ಇಲ್ಲ, ಈ ಕಡೆ ಶುಕ್ರಬಲವೂ ಇಲ್ಲ. ಮತ್ತು 9ನೇ ಮನೆಯಲ್ಲಿ ಕುಜ ಮತ್ತು ಬುಧ ಬಂದಾಗ ಎಷ್ಟೇ ಕಷ್ಟಗಳು ಬಂದರೂ ಆದಷ್ಟು ಎದುರಿಸುವಂಥ ಒಂದು ಉತ್ತಮವಾದಂಥ ಆಲೋಚನೆ ತುಂಬ ಚೆನ್ನಾಗಿರುತ್ತೆ. ಆರೋಗ್ಯ ಎಷ್ಟೇ ಕಷ್ಟಗಳು ಬಂದರೂ ಸಹ ಆರೋಗ್ಯ ಮಾತ್ರ ಕೈ ಕೊಡದೆ ನಮಗೆ ದೃಢವಾದಂಥ ಆರೋಗ್ಯವನ್ನು ಅದು ಕಾಪಾಡಿಕೊಂಡು ಬರ್ತಾ ಇರುತ್ತೆ. ಈ ಆರೋಗ್ಯದ ಯೋಗ ಫಲವೇ ನಿಮ್ಮನ್ನು ಚೆನ್ನಾಗಿ ಕಾಡ್ತಾ ಇರುವಂಥದ್ದು. ಎಷ್ಟೇ ಕಷ್ಟಗಳು ಬಂದರೂ ಸಹ ಆ ಕಷ್ಟಗಳು ಎದುರಿಸ್ತೀರಿ ಅನ್ನುವಂತಹ ಒಂದು ಮನಸ್ಥೈರ್ಯ, ಅರಿಷ್ಟಗಳು ನಿಮಗೆ ಚೆನ್ನಾಗಿದೆ. ಅದು ನಿಮ್ಮನ್ನು ಒಂದು ರೀತಿಯಾದಂಥ ಧೃತಿ ಕೆಡದೆ ನಿಮ್ಮನ್ನು ನಡೆಸಿಕೊಂಡು ಹೋಗ್ತಾ ಇರುತ್ತೆ. ಅದನ್ನು ನಿಮಗೆ ತುಂಬ ಚೆನ್ನಾಗಿ ಬುಧ ಆ್ಯಂಡ್ ಕುಜ ಆ್ಯಂಡ್ ರವಿ ಇವರು ಉತ್ತಮವಾದಂಥ ಯೋಗ ಫಲವನ್ನು ತಂದು ಕೊಡ್ತಾರೆ ಹೊರತು ಮಿಕ್ಕಿದೆಲ್ಲವೂ ಸಹ ಒಂದಲ್ಲ ಒಂದು ಗೊಂದಲವಂತ ಅಂದುಕೊಳ್ತಾರೆ. ರವಿಯ ಯೋಗ ಫಲ ಎಂಥದ್ದು ಅಂದ್ಕೊಳ್ಳುತ್ತೆ ಅಂದರೆ, ದೊಡ್ಡವರು, ನಿಮಗಿಂತ ದೊಡ್ಡವರು ನಿಮ್ಮ ಕುಟುಂಬದಲ್ಲಿ ಹಿರಿಯರು ಇರ್ತಾರಲ್ಲ, ಅವರು ನಿಮಗೆ ಸಪೋರ್ಟ್ಗೆ ಬರ್ತಾರೆ. ಅವರ ವ್ಯಕ್ತಿತ್ವ ಗೊತ್ತಿದ್ದರೆ ಬಿಟ್ಟರೆ ಅವನಿಗೆ ಸಪೋರ್ಟ್ ಮಾಡೋಣ ಅನ್ನುವಂಥ ವ್ಯಕ್ತಿತ್ವಗಳು ತಂದೆ ಆಗಿರಬಹುದು, ದೊಡ್ಡಪ್ಪ, ಚಿಕ್ಕಪ್ಪ, ಅಣ್ಣಂದಿರು, ನಿಮ್ಮಂಥ ಕುಟುಂಬದಲ್ಲಿ ದೊಡ್ಡ ವ್ಯಕ್ತಿಗಳು ಅಥವಾ ಕೆಲಸ ಮಾಡುವಂಥ ಮೇಲೆ ಅಧಿಕಾರಿಗಳು, ಇವರೆಲ್ಲವೂ ಸಹ ನಿಮಗೆ ಎಷ್ಟೇ ಬೇರೆಯವರು ನಿಮ್ಮ ಬಗ್ಗೆ ಚಾಡಿ ಹೇಳಿದ್ರು, ಎಷ್ಟೇ ಬೇಗ ನಿಮ್ಮ ಅವಹೇಳನೆ ಮಾತನಾಡಿದರೂ ಸಹ ನಿಮ್ಮ ವ್ಯಕ್ತಿತ್ವದ ಬೆಲೆ ಅವರಿಗೆ ಗೊತ್ತಿರೋದ್ರಿಂದ ನಿಮ್ಮ ಸಪೋರ್ಟ್ಗೆ ಅವರು ನಿಂತುಕೊಳ್ತಾರೆ. ಅದು ರವಿಯ ಯೋಗ ಫಲದಿಂದ ನಿಮಗೆ ಕೂಡಿ ಬರುತ್ತೆ. ಮಿಕ್ಕಿದ್ದೆಲ್ಲ ಒಂದು ಗೊಂದಲಮಯವಾಗಿರುತ್ತೆ. ನಿಮ್ಮ ರಾಶಿಯಾಧಿಪತಿ ಬಂದು ಶನಿಗ್ರಹ ಬರ್ತಾನೆ ನಿಮಗೆ 7.5 ಇರುವಂಥದ್ದು. ಶನಿಗ್ರಹನೇ ಜನ್ಮದಲ್ಲಿರುವಂಥ ಶುಭ ಸ್ಥಾನದಲ್ಲಿರುವಂಥ
ರಾಹು ಗ್ರಹ. ಆದ್ದರಿಂದ ನೀವು ಮಾಡಿರುವಂಥ ಉಪಾಸನೆ ಹನುಮಂತನ ಪ್ರಾರ್ಥನೆಯನ್ನೇ ನೀವು ಮಾಡಬೇಕು. ಯಾವಾಗಲೂ ಸಹ ಪ್ರತಿ ಶನಿವಾರ ಎಳ್ಬತ್ತಿ ಹಚ್ಚೋದು, ಹನುಮಂತನಿಗೆ ತುಳಸಿ ಅರ್ಚನೆ ಮಾಡಿಸೋದು, ಇದನ್ನು ಸಹ ಜಾಸ್ತಿ ಮಾಡಿ ನಿಮಗೆ ಅನುಕೂಲಕರವಾದಂಥ ವಾತಾವರಣಗಳು ಬರುತ್ತೆ. ಮುಂದಿನ ದಿನಗಳಲ್ಲಿ 7.7 ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಗುರುವು ಸಹ ನಿಮಗೆ ಸಪ್ತಮಕ್ಕೆ ಬರ್ತಾರೆ, ಅಷ್ಟಮಕ್ಕೆ ಬರ್ತಾರೆ. ಇನ್ನು ಸುಮಾರು ದಿನಗಳ ಕಾಲ ಸಂಕಷ್ಟದ ದಿನಗಳು ನಿಮಗೆ ಇನ್ನೂ ಪ್ರಾರ್ಥನೆ ಮಾಡಿಕೊಳ್ಳಿ. ಅಂಥ ಸಂದರ್ಭಗಳಲ್ಲಿ ಭಗವಂತ ನಿಮಗೆ ಒಳಿತನ್ನು ಮಾಡೇ ಮಾಡ್ತಾನೆ ಅಂತ ಹೇಳ್ತಾ, ನೋಡೋದ್ರಲ್ಲ, ಈ ಅಕ್ಟೋಬರಲ್ಲಿ ಕುಂಭರಾಶಿಯವರ ಭವಿಷ್ಯ ಹೇಗಿದೆ ಅಂತ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿದ್ದೇನೆ. ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ. ಎಲ್ಲೂ ಸ್ಕಿಪ್ ಮಾಡಬೇಡಿ ಪ್ಲೀಸ್. ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಕೂಡ ಖಂಡಿತ ಮರಿಬೇಡಿ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.